ಜೈಲು ಅಂದ್ರೆ ಒಂದು ರೀತಿಯಾಗಿ ಶ್ರೀಮಂತರಿಗೆ ರೆಸಾರ್ಟ್ ರೀತಿಯಲ್ಲಿ ಆಗ್ಬಿಟ್ಟಿತ್ತು. ಹಾಗಾಗಿ ಇದೀಗ ಜೈಲಲ್ಲಿ ರೌಡಿಗಳ ದರ್ಬಾರಿಗೆ ಬ್ರೇಕ್ ಹಾಕಿದ್ದಾರೆ ಡಿಜಿಪಿ ಅಲೋಕ್. ಜೈಲಲ್ಲಿ ತಮಗಿಷ್ಟದ ಬ್ಯಾರಕ್ ಪಡೆಯುವ ಆಟಕ್ಕೆ ಇನ್ನು ಮುಂದೆ ಬಂದ್. ಜೈಲಲ್ಲಿ ರೌಡಿಗಳ ದರ್ಬಾರ್ಗೆ ಬ್ರೇಕ್ ಹಾಕಿದ ಡಿಜಿಪಿ ಅಲೋಕ್ ಕುಮಾರ್. ಪರಪ್ಪನ ಅಗ್ರಹಾರದಲ್ಲಿ ಬೇಕಾದ ಬ್ಯಾರಕ್ ಪಡೆಯೋಕೆ ಇನ್ನು ಮುಂದೆ ಆಗಲ್ಲ. ಇಷ್ಟು ದಿನ ಒಳಗೆ ಬುಕ್ ಮಾಡಿಕೊಂಡು ತಮಗಿಷ್ಟವಾದ ಬ್ಯಾರಕ್ ಪಡಿತಿದ್ರು. ಹೊಸದಾಗಿ ಬಂದವರ ಬಳಿ ಕಾಸು ಪಡೆದು ತಮ್ಮ ಬ್ಯಾರಕ್ಗೆ ಹಾಕಿಸಿಕೊಳ್ತಾ ಇದ್ರು. ಬ್ಯಾರಕ್ನಲ್ಲಿನ ಇಂತಹ ಅಕ್ರಮ ತಪ್ಪಿಸಲು ಹೊಸ ಪ್ಲಾನ್ ಮಾಡಿದ ಅಲೋಕ್. ಯಾವುದೇ ಕೇಸ್ ಆಗಿರ್ಲಿ, ಯಾರದ್ದೇ ಅಸೋಸಿಯೇಟ್ಸ್ ಯಾರೇ ಆಗಿರ್ಲಿ, ಎಲ್ಲಾ ಕೈದಿಗಳನ್ನ ABCD ಅಲ್ಫಾಬೆಟ್ ನೇಮ್ ಪ್ರಕಾರವೇ ಬ್ಯಾರಕ್ಗೆ ಹಾಕ್ತಾರೆ. ತಮಗಿಷ್ಟ ಬಂದವರನ್ನ ಬ್ಯಾರಕ್ಗೆ ಹಾಕಿಸಿಕೊಳ್ಳಲು ಅವಕಾಶ ನೀಡಬೇಡಿ. ಪ್ರತಿಯೊಬ್ಬ ಕೈದಿಗೂ ಅಲ್ಫಾಬೆಟ್ ಪ್ರಕಾರವೇ ಬ್ಯಾರಕ್ ಅಲಾಟ್ ಮಾಡಿ ಜೈಲು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಡಿಜಿಪಿ ಅಲೋಕ್ ಕುಮಾರ್. ಬೇಕಾಬಿಟ್ಟಿ ಬ್ಯಾರಕ್ ಸಿಸ್ಟಮ್ಗೆ ಬ್ರೇಕ್ ಹಾಕಿದ ಡಿಜಿಪಿ ಅಲೋಕ್ ಕುಮಾರ್. ಮೊನ್ನೆಯಷ್ಟೇ ಜೈಲಲ್ಲಿ ಮೊಬೈಲ್ ಜೀವನದ ವಿಡಿಯೋಗಳು ವೈರಲ್ ಆಗಿದ್ದು, ಪರಪ್ಪನ ಅಗ್ರಹಾರ ಜೈಲಿನ ಕೆಲ ಅಧಿಕಾರಿಗಳಿಂದಲೇ ಅಲೋಕ್ ವಿರುದ್ಧ ದೂರು ಬಂದಿತ್ತು. ಈ ಬೆನ್ನಲ್ಲೇ ಜೈಲಲ್ಲಿ ಹೊಸ ನಿಯಮ ತಂದು ಶಾಕ್ ಕೊಟ್ಟ ಡಿಜಿಪಿ ಅಲೋಕ್ ಕುಮಾರ್. ನೋಡಿ, ಇನ್ನು ಮುಂದೆ ತಮಗಿಷ್ಟ ಬಂದಂತ ಬ್ಯಾರಕ್ಗಳನ್ನ ಪಡೆಯೋ ಹಾಗಿಲ್ಲ. ತಮಗಿಷ್ಟ ಬಂದಂತ ರೀತಿಯಲ್ಲಿರಬೇಕು. ತಮಗೆ ಇಷ್ಟ ಆದಂತ ಬ್ಯಾರಕ್ಗಳನ್ನ ಪಡೆದುಕೊಳ್ಬೇಕು ಅಂತ ಅಂದ್ರೆ ಅದು ಜೈಲ ಅಥವಾ ಯಾವ್ದಾದ್ರು ರೆಸಾರ್ಟಿಗೆ ಹೋಗಿರ್ತಾರ ಇವರು ಟೈಮ್ ಪಾಸ್ಗೆ, ಎಂಜಾಯ್ ಮಾಡೋಕ್ಕೆ ಅನ್ನುವಂಥದ್ದು ಫೀಲ್ ಆಗ್ಬಿಡುತ್ತೆ. ಆ ರೀತಿಯಾಗಿ ಅನ್ಸುತ್ತೆ ಜನಗಳಿಗೆ ಇದನ್ನೆಲ್ಲ ನೋಡ್ತಾ ಹೋದ್ರೆ. ಯಾಕಂದ್ರೆ ಕೆಲವೊಂದು ಜನಗಳಿಗೆ ಕೆಲವೊಂದು ಹಳ್ಳಿಗಳಲ್ಲಿ ನೋಡಿದ್ರೆ ಈ ಮ್ಯಾಟ್ರೇ ಗೊತ್ತಿಲ್ಲ. ಜೈಲಂದ್ರೆ ಭಯ ಪಡೋರು ಯಾರು? ಬಡವರು, ಹಳ್ಳಿಗಳಲ್ಲಿ ಇರುವಂತಹ ಜನರು. ಜೈಲಪ್ಪ ಆ ಸವಾಸನೆ ಬೇಡ ನಮಗೆ. ಶ್ರೀಮಂತರಿಗೆ ಭಯಾನೇ ಇಲ್ಲ. ಯಾಕೆ ಹೇಳಿ? ತಮಗೆ ಬೇಕಾದಂತ ಸೌಕರ್ಯಗಳು, ಎಲ್ಲ ಸೌಕರ್ಯಗಳು ಅಲ್ಲಿ ಸಿಗ್ತಾವೆ ಅಂತ ಅಂದ್ರೆ ಆರಾಮಾಗಿ ಹೋಗಿ ಯಾವುದೋ ಒಂದು ರೆಸಾರ್ಟಿಗೆ ಹೋಗಿದ್ದೀವಿ ಅಂತ ಒಂದಿಷ್ಟು ದಿನ ಇದ್ಕೊಂಡು ಎಂಜಾಯ್ ಮಾಡಿ ಬರೋಕ್ಕೆ ಅವ್ರಿಗೆ ಏನಾಗಿದೆ. ಆ ರೀತಿಯಾದಂಥ ಸಿಸ್ಟಮ್ಸ್ಗಳು ಜೈಲಲ್ಲಿ ಇತ್ತು, ನಡೀತಾ ಇತ್ತು. ತಮಗೆ ಬೇಕಾದಂಥ ಎಲ್ಲವೂ ಕೂಡ ಸಿಕ್ತಿತ್ತು. ಬಟ್ ಇದೀಗ ಡಿಜಿಪಿ ಅಲೋಕ್ ಕುಮಾರ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಅವರಿಗೆ ತಮಗೆ ಇಷ್ಟ ಬಂದಂತ ಬ್ಯಾರಕ್ಗಳನ್ನ ಅಲ್ಲಿ ಪಡೆಯೋ ಹಾಗಿಲ್ಲ. ಅಲ್ಫಾಬೆಟ್ಸ್ ಪ್ರಕಾರ ABCD ಅಂತ ಹೇಗೆ ಅಲ್ಫಾಬೆಟ್ಸ್ ಇರುತ್ತೋ ಅಲ್ಫಾಬೆಟ್ಸ್ ಪ್ರಕಾರ ಯಾರಿಗೆ ಯಾವ ಬ್ಯಾರಕ್ ಬರುತ್ತೆ ಆ ಬ್ಯಾರಕ್ಕಿಗೆ ಹೋಗಬೇಕು. ಇಲ್ಲಿ ನಾವು ಜಾಸ್ತಿ ದುಡ್ಡು ಕೊಡ್ತೀವಿ, ಬುಕ್ ಮಾಡ್ಕೊಳ್ತೀವಿ ಅಂತ ಅಂದರೆ ಆ ರೀತಿಯಾದಂಥ ಸಿಸ್ಟಮ್ಸ್ಗಳಿಲ್ಲ. ಅದಕ್ಕೆ ಈಗ ತೆರೆಯನ್ನ ಎಳೆದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬೇಕಾದ ಬ್ಯಾರಕ್ ಪಡೆಯಲು ಬ್ರೇಕ್ ಹಾಕಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್. ಜೈಲಲ್ಲಿ ಬ್ಯಾರಕ್ಗಾಗಿ ಪ್ರಬಲ ರೌಡಿಗಳ ಪ್ರಭಾವ ಹಿನ್ನೆಲೆಯಲ್ಲಿ ರೌಡಿಸಂ ಸಹಿತ ಜೈಲಲ್ಲಿ ತಮಗಿಷ್ಟದ ಬ್ಯಾರಕ್ ಪಡೆಯಲು ಬಲಿಷ್ಠ ರೌಡಿಗಳದ್ದೇ ಹವಾ ಆಗ್ಬಿಟ್ಟಿತ್ತು. ಒಳಗೆ ಬುಕ್ ಮಾಡಿಕೊಂಡು ತಮಗಿಷ್ಟವಾದ ಬ್ಯಾರಕ್ ಅನ್ನ ಪಡಿತಾರೆ. ಈ ರೀತಿಯಾದಂಥ ಸಿಸ್ಟಮ್ ರೌಡಿಸಂ ಜೈಲಲ್ಲೂ ಸಹಿತ, ಹೊರಗಡೆ ಮಾತ್ರ ಅಲ್ಲ, ಜೈಲಲ್ಲೂ ಸಹಿತ ರೌಡಿಸಂ. ಅಲ್ಲದೆ ಹೊಸದಾಗಿ ಜೈಲಿಗೆ ಬಂದವರನ್ನ ಕಾಸು ಪಡೆದು ತಮ್ಮ ಬ್ಯಾರಕ್ಗೆ ಹಾಕಿಸ್ಕೊಳ್ತಾರೆ. ಹೀಗಾಗಿ ಬ್ಯಾರಕ್ನಲ್ಲಿನ ಅಕ್ರಮ ತಪ್ಪಿಸಲು ಹೊಸ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್. ಯಾವುದೇ ಕೇಸ್ ಆಗಿರಲಿ, ಅಸೋಸಿಯೇಟ್ಸ್ ಯಾರೇ ಆಗಿರಲಿ, ಎಲ್ಲಾ ಕೈದಿಗಳನ್ನ ABCD ಅಲ್ಫಾಬೆಟ್ ನೇಮ್ ಪ್ರಕಾರ ಬ್ಯಾರಕ್ಗೆ ಹಾಕಬೇಕು. ತಮಗಿಷ್ಟ ಬಂದವರನ್ನ ಬ್ಯಾರಕ್ಗೆ ಹಾಕಿಸಿಕೊಳ್ಳಲು ಅವಕಾಶ ನೀಡಬೇಡಿ ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರನ್ನ ಅಲ್ಫಾಬೆಟ್ ಪ್ರಕಾರವೇ ಅಲಾಟ್ ಮಾಡುವಂತೆ ಅಲೋಕ್ ತಾಕೀತನ್ನ ಮಾಡಿದ್ದಾರೆ ಅಧಿಕಾರಿಗಳಿಗೆ. ಎಸ್ ನೋಡಿ, ಏನು ಜೈಲಿನಲ್ಲಿ ಪರಪ್ಪನ ಅಗ್ರಹಾರ ಆಗಿರ್ಬೋದು ಅಥವಾ ಇನ್ನಿತರ ರಾಜ್ಯದಲ್ಲಿ ಇರುವಂತಹ ಜೈಲುಗಳಲ್ಲಿ ಮೊಬೈಲ್ಗಳ ಬಳಕೆ ಹೆಚ್ಚಾಗ್ತಾ ಇತ್ತು. ಅಂದರೆ ತಮಗೆ ಇಷ್ಟ ಬಂದಂಥ ಸಿಸ್ಟಮ್ಸ್ಗಳನ್ನು ಅಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ರು. ಮೊಬೈಲ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ. ಇದು ಎಲ್ಲೆಲ್ಲಿ ನಡೀತಾ ಇದೆ, ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡ್ರು. ಇದೀಗ ಇದು ಸಹಿತ ಅದರಲ್ಲಿ ಆ್ಯಡ್ ಆಗುತ್ತೆ.